ಗಾಯ್ಸ್ ನಾನು ಹೇಳ್ದಂಗೆ ಇವಾಗ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಇವತ್ತು ಕ್ರೌಡ್ ಇಲ್ಲ ನೋಡಿ, ಖಾಲಿ ಹೊಡಿತಾ ಇದೆ. ಚೆನ್ನಾಗಿದೆ ವ್ಯೂ. ಇವಾಗ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ಈಗ ಎಂಟ್ರೆನ್ಸ್ ಐತೆ ನೋಡಿ, ದೊಡ್ಡ ಬೆಟ್ಟ ಅಂತ ಹಾಕಿದೆ. ಪರ್ಚೇಸ್ ಮಾಡ್ಬೋದು. ಹಾಯ್ ಬ್ರೋ. ಹಾಯ್. ಒಳ್ಳೆ ಆಯ್ತು. ಈಗ ಎಷ್ಟು 100 ರೂಪಾಯಿ ನಿಮ್ಗೆ ಯಾರೋ ಬೇಕಾದ್ರೆ ಹೇಳಿ, ಹೋಮ್ ಡೆಲಿವರಿ ಮಾಡೋಣ. ಏನು ತೆಗೆದ್ರಿ? ಜಸ್ಟ್ 100. ಯಾವ್ದು ಇದಾ? ಇದೇ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡೋಕ್ಕೆ. ತುಂಬ ಅಂಗಡಿಗಳಿದೆ, ದಾರಿ ಉದ್ದಕ್ಕೂ ಇದೆ ಅಂಗಡಿಗಳು. ಫೈನಲಿ ದೊಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ ಇವಾಗ. ಮೇಲ್ಗಡೆ ದೊಡ್ಡ ಬೆಟ್ಟ ಮೇಲ್ಗಡೆ ಬಂದ್ಬಿಟ್ಟು ಒಂದು 4-5 ಅಂಗಡಿಗಳಿದೆ. ಅದು ಬಿಟ್ರೆ ಅಲ್ಲಿ ಮುಂದೆ ಕಾಣಿಸ್ತೈತಲ್ಲ, ಒಂದು ಗ್ಲಾಸ್ ಹೌಸ್ ಐತೆ. ಗ್ಲಾಸ್ ಹೌಸ್ದಲ್ಲಿ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಸುತ್ತ ವ್ಯೂಸು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಮೇಲ್ಗಡೆ ಹೋಗಿ ವ್ಯೂ ನೋಡೋಣ ಯಾವ ಥರ ಇದೆ ಅಂತೇಳಿ. ಸಮ್ಮರ್ಗೆ ಎಲ್ರೂ ತುಂಬಾ ಇದ್ದಾರೆ, ಕ್ರೌಡ್ ಇದೆ ಸಮ್ಮರ್ಗೆ ಅಂತೇಳಿ. ಎಲ್ಲ ಲೀವೆಲ್ಲ ಕೊಟ್ಟಿರ್ತಾರಲ್ಲ, ಸೊ ಕ್ರೌಡ್ ಇದೆ. ಇವಾಗ ಕೆಳಗಡೆ ಎಂಟ್ರಿ ಕೊಡ್ತಿದ್ದೀವಿ. ಕೆಳಗಡೆ ಇದು ಕೆಳಗಡೆ, ಇಲ್ಲಿ ಕೆಳಗಡೆಯಿಂದ ಏನೂ ಕಾಣಿಸಲ್ಲ. ಆ್ಯಕ್ಚುಲಿ ನಾವು ಮ್ಯಾಲ್ಗಡೆ ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ಅಲ್ಲಿಗೆ ಹೋಗ್ಬೇಕು ಮೇಲ್ಗಡೆ ವ್ಯೂಗೆ. ಇವಾಗ ಫೈನಲ್ ಆಗಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವ್ಯೂ ಪಾಯಿಂಟ್ ಬಂದಿದ್ದೀವಿ ಮೇಲ್ಗಡೆ. ಕ್ರೌಡ್ ಇದೆ. ವ್ಯೂ ಪಾಯಿಂಟ್ ನೋಡೋಣ. ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಡೌನಲ್ಲಿ ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ಸೊ ಇದ್ರ ಆಪೋಸಿಟು ನೋಡಿ, ಇಲ್ಲಿ ಹೋಗುವಂಥದ್ದು. ಇದು ವ್ಯೂ ಪಾಯಿಂಟು. ಸೊ ಇಲ್ಲಿಂದ ಒಂದು 500 ಮೀಟರ್ಸ್ ಅಲ್ಲ, ಒಂದು 300 ಮೀಟರ್ಸ್ ಇರ್ಬೋದು ಅಬ್ಬ. ಸೊ ಇವಾಗ 300 ಮೀಟರ್ಸ್ಗೆ ಇವಾಗ ಹೋಗ್ತಾ ಇದ್ದೀವಿ. ಮುಂದ್ಗಡೆ ಎಲ್ಲ ತುಂಬ ಕ್ರೌಡ್ ಇರುತ್ತೆ ಅನಿಸುತ್ತೆ. ನಾವು ನೋಡ್ಬೇಕು ಇವತ್ತು ಯಾವ ಥರ ಸಮ್ಮರಲ್ಲಿ ಯಾವ ಥರ ಕ್ರೌಡ್ ಇದೆ ಅಂತ. ಆ್ಯಕ್ಚುಲಿ ಮೇನಾಗ ಊಟಿನಲ್ಲಿ ಬಂದು ದೊಡ್ಡ ಬೆಟ್ಟದಲ್ಲಿ ಇದೆ ವ್ಯೂ ಪಾಯಿಂಟು.
ಇವಾಗ ನಾವು ಗ್ಲಾಸ್ ಹೌಸಲ್ಲಿ ನೋಡಿದ್ದು ನಾರ್ಮಲ್ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ, ಅಲ್ಲಿ ಏನು ಕಾಣಿಸಲ್ಲ ಅಷ್ಟೊಂದು, ವರ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವಾಗ ವ್ಯೂ ಪಾಯಿಂಟ್ ಬಂದಿದ್ದೀವಿ, ಬಟ್ ಅಷ್ಟೊಂದು ವರ್ತಿಲ್ಲ ಅಂತಲೇ ನಾನು ಹೇಳಿ, ನಾರ್ಮಲ್ ನೋಡಿ. ಅಷ್ಟೇ ಎಲ್ಲ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ಪ್ಲೇಸ್ ತೋರಿಸ್ತೀನಿ ನಿಮಗೆ. ಸೊ ಇದೇ ಫೈನಲಿ ವ್ಯೂ ಪಾಯಿಂಟ್. ಗಿರೀಶ್ ನಂಗೆ ಹೋಗಿ ಹೊಡೆದ್ಬಿಟ್ಟೆ ಹಂಗೆ ಎಲ್ಲಿ ಬರಬೇಡ. ಸೊ ಇದೇ ವ್ಯೂ ಪಾಯಿಂಟ್ ನೋಡಿದ್ರಲ್ಲ, ಏನು ಅಷ್ಟೊಂದು ಮಜಾ ಇಲ್ಲ ವ್ಯೂ ಪಾಯಿಂಟು, ಜಸ್ಟ್ ಸಿಂಪಲ್ ಆಗಿ ಒಂದು ಊರು ಕಾಣಿಸ್ತಾ ಇದೆ ಅಷ್ಟೇ. ಇದೇ ವ್ಯೂ ಪಾಯಿಂಟು ಅಷ್ಟೇ ಹೇಳ್ತೀನಿ. ಬಟ್ ಇದು ನವಂಬರ್ ಡಿಸೆಂಬರ್ಲೆಲ್ಲ ಬಂದು ನೋಡಿದ್ರೆ, ಈಗ ನಾನು ನಿಂತಿರೋ ಪ್ಲೇಸ್ ಕೂಡ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಯಾರಾದ್ರೂ ಇಲ್ಲಿಂದ ಕಾಣಿಸಲ್ಲ. ಸೊ ಅಷ್ಟೊಂದು ಫಾಗ್ ಇರುತ್ತೆ ಇಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಸಮ್ಮರ್ ಸೀಸನ್ ಆದ್ದರಿಂದ ಇಲ್ಲಿ ಯಾವುದೇ ರೀತಿ ಫಾಗ್ ಇಲ್ಲ, ನಮಗೆ ಸಿಕ್ಕಾಬಟ್ಟೆ ಬಿಸಿಲಿದೆ ಅಷ್ಟೇ. ಬಟ್ ಇಲ್ಲೆಲ್ಲ ಬರೋರೆಲ್ಲ ಆಲ್ಮೋಸ್ಟು ಫೋಟೋ ಸೆಲ್ಫಿ ಅಂತಲೇ ಬರೋದು. ಇವಾಗ ನಾವು ಬಂದಿರೋದು ಜಸ್ಟ್ ವ್ಯೂ ಪಾಯಿಂಟ್ ನೋಡೋಣ, ಸಮ್ಮರ್ ಸೀಸನ್ನಲ್ಲಿ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಕ್ಕೆ ಬಂದಿರೋದು, ಇಷ್ಟನೇ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸಿ ಯು.